ಸ್ನೇಹಿತರೆ, ಗಾಡಿ ರಿಪೇರಿ ಬಂತು, ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಸ್ನೇಹಿತರೆ ಆಶ್ರಮಕ್ಕೆ. ನೋಡ್ಬೋದು ತಾಳೆಕೆರೆ ಗ್ರಾಮಕ್ಕೆ ಈಗ ಅಪ್ಪೆ ಆಟೋ ಜಸ್ಟು ಇಳಿದೆ. ಹೈವೇ ರೋಡ್ ಕಾಣ್ತಾ ಇದೆಯಲ್ಲ ನಿಮಗೆ, ಆಟೋ ಆಶ್ರಮದ ಹತ್ರ ಇದೆ. ನನ್ನ ಹೋಮಿನಿ ರಿಪೇರಿ ಬಂತು, ಗಾಡಿನ ಗ್ಯಾರೇಜ್ಗೆ ಬಿಟ್ಟು ಈಗ ಜಸ್ಟ್ ನಡ್ಕೊಂಬರ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ಬೋದು ನೀವು ನಮ್ಮ ತಾಳೆಕೆರೆ ಗ್ರಾಮದ ರೋಡು, ಆಶ್ರಮದ ರೋಡು ನೋಡಿ. ನಮ್ಮ ಕಷ್ಟ ಹೀಗೆ, ಒಂದು ಸೇವೆ ಮಾಡೋದು ಈಸಿ, ಆದರೆ ಹೆಲ್ಪ್ ಮಾಡಿ ಅಂದರೆ ಯಾರೂ ಹೆಲ್ಪ್ ಮಾಡಲ್ಲ, ತುಂಬ ಕಷ್ಟ. ಯಾಕೆಂದರೆ ಅಲ್ಲಿ ಬಿದ್ದವ್ರೆ ಇಲ್ಲಿ ಬಿದ್ದವ್ರೆ ಅಂತ ರಕ್ಷಣೆ ಮಾಡಿ ಅಂತ ಕರೆ ಮಾಡ್ತೀರಾ ಅವರು ಇವರು. ನೋಡಿ ನಾನು ಈಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕೆಂದರೆ ನನ್ನ ಕಷ್ಟ, ಇದು ನನ್ನ ಪರಿಸ್ಥಿತಿ, ನನ್ನ ಸಮಸ್ಯೆ. ಯಾಕೆಂದರೆ ಈಗ ನೋಡಿ, ನಾನು ಯಾರೋ ಒಬ್ಬರು ಸತ್ತೋಗಿದ್ದ ವ್ಯಕ್ತಿ, ಹಾವೇರಿ ಅಂತ ವ್ಯಕ್ತಿ, ಅವ್ರ ಫ್ಯಾಮಿಲಿ ಬಂದರು, ಕಳಿಸ್ಕೊಟ್ಟೆ. ಅವ್ರ ಹತ್ರ ₹1 ಕೇಳಲಿಲ್ಲ, ಯಾಕಂದರೆ ನನಗೆ ಕೇಳೋ ಮನಸ್ಸು ಬರಲ್ಲ ನನಗೆ. ಯಾಕೆ ಒಂದು ಜೀವನ ಉಳ್ಸೋಕ್ಕಂತೂ ಆಗಲಿಲ್ಲ, ಒಂದು ಫ್ಯಾಮಿಲಿನ ಒಂದು ಮಾಡಿದೆ. ಸಾಯೋ ಟೈಮಲ್ಲಾದರೂ ಅವ್ರ ಮುಖ ನೋಡೋಕ್ಕಾಗೋ ಒಂದು ಅನುಮತಿ ಮಾಡಿಸ್ಕೊಟ್ಟೆ ನಮ್ಮ ಪೊಲೀಸರ ಸಮ್ಮುಖದಲ್ಲಿ. ನಮ್ಮ ಪೊಲೀಸರು, ನೆಲಮಂಗಲ ಟೌನ್ ಪೊಲೀಸರು ಹಾವೇರಿ ಜಿಲ್ಲೆಗೆ ಒಬ್ಬರನ್ನ ಕಳಿಸಿ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಕಂಡುಹಿಡಿದು ಯಾರು ಏನು ಅಂತ ವಿಚಾರಣೆ ಮಾಡಿ ಆನಂತರ ಅವ್ರ ಫ್ಯಾಮಿಲಿ ಪತ್ತೆ ಹಚ್ಚಿದ್ರು. ನಾವು ವಿಡಿಯೋ ಮಾಡಿ ಹಾಕಿದ್ವಿ, ಅದು ಕೂಡ ಒಂದು ಸ್ವಲ್ಪ ಶೇರ್ ಮಾಡಿದ್ರು ನಮ್ಮ ಪೊಲೀಸರು. ನೋಡಿ ಈಗ ನಮ್ಮ ಪರಿಸ್ಥಿತಿ ಇದೇ, ನಮ್ಮ ಪರಿಸ್ಥಿತಿ, ನಮ್ಮ ಕಷ್ಟ ಯಾರಿಗೆ ಹೇಳೋಣ. ದೇವರು ಬಲ್ಲ, ನೀನೇ ಎಲ್ಲ. ಫಾಲೋ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್, ನಮ್ಮ ಫೇಸ್ಬುಕ್ಕು ದಯವಿಟ್ಟು. ನಾನು ಏನಕ್ಕಂದ್ರೆ ಅದರಲ್ಲಾದರೂ ಒಂದು ಸ್ವಲ್ಪ ಫಾಲೋ ಮಾಡಿದ್ರೆ ದುಡ್ಡು ಬರ್ತದ ಅಂತ ಆಸೆ, ಆದರೆ ದುಡ್ಡು ಬರಲ್ಲ ಸ್ನೇಹಿತರೆ. ಅಷ್ಟು ಜನ ಫಾಲೋವರ್ಸ್ ಆಗಲ್ಲ ಸ್ನೇಹಿತರೆ. ಒಳ್ಳೆ ಕೆಲಸ ಮಾಡೋರಿಗೆ, ಅದೇ ಕೆಟ್ಟ ಕೆಲಸ ಮಾಡೋರಿಗೆ ತುಂಬ ಜನ ಹೈಲೈಟಾಗಿ ಫಾಲೋ ಮಾಡ್ತೀರಾ. ನೋಡಿ ಇದು ನಮ್ಮ ಆಶ್ರಮದ ರೋಡು, ಜೈನರ ದೇವಸ್ಥಾನ, ಅಂದರೆ ಜೈನರ ದೇವಸ್ಥಾನ ಅಡ್ರೆಸ್ಸು. ಜೈನರ ದೇವಸ್ಥಾನ ಪಕ್ಕದಲ್ಲಿ ನಮ್ಮ ತಾಳೆಕೆರೆ ಗ್ರಾಮ ಆಶ್ರಮ, ಜನಸೇವಕ ಆಶ್ರಮ. ಹೈವೇ ರೋಡಿಂದ 900 ಮೀಟರು ನಮ್ಮ ಆಶ್ರಮಕ್ಕೆ ಅಡ್ರೆಸ್ಸು. ದಯವಿಟ್ಟು ಬನ್ನಿ, ನಮ್ಮ ದೇವ್ರ ಮಕ್ಕಳಿಗೆ ನಿಮ್ಮ ಕೈಲಾಗುವ ಸಹಾಯವನ್ನು ಮಾಡಿ. ನೋಡಿ ಅದಕ್ಕೆ ಒಂದು ಆಂಬುಲೆನ್ಸ್ ಕೊಡಿಸಿ ಅಂತ ಕೇಳ್ಕೊಳ್ಳೋದು ಏನು ಗೊತ್ತಾ, ನಮ್ಮ ದೇವರಂಥ ಮಕ್ಕಳಿಗೆ ಅಲ್ಲಿ ಯಾರಾದರೂ ಫುಟ್ಪಾತಲ್ಲಿ ಸತ್ತಾಗ ಬಾಡಿಗಳನ್ನು ಎತ್ತಿಕೋಕ್ಕೆ ನಿಮ್ಮಂಥರ ಅಣ್ಣ ತಮ್ಮದಿರ ಒಂದು ಸಹಾಯದಿಂದ ಸೇವೆನ ಸಲ್ಲಿಸ್ಕೊಂಡು ಹೋಗೋಣ ಅಂತ ಇದ್ದೀನಿ. ಯಾರಾದರೂ ದಯವಿಟ್ಟು ನಮ್ಮ ನೆಲಮಂಗಲ ತಾಲೂಕಲ್ಲಿ MLA ಆಗಲಿ, DC ಆಗಲಿ, ತಹಸೀಲ್ದಾರ್ ಆಗಲಿ, ಒಂದು ಸ್ವಲ್ಪ ನೋಡಿ, ಎಲ್ಲರೂ ಶೇರ್ ಮಾಡಿ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಸುಮ್ಮನೆ ನೋಡ್ತೀರಾ, ಕೆಲವ್ರು ಇದ್ದಾರೆ ಬಿಲ್ಡಪ್ ರಾಜರು, ಅಣ್ಣ ತಮ್ಮಂದಿರು. ಏನು ಬಿಲ್ಡಪ್ಪು, ಬರೀ ಸರ್ಕಾರಿ ಆಸ್ಪತ್ರೆ ಇದ್ದಾರೆ, ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾರೆ ಬಿಲ್ಡಪ್ ರಾಜರು. ಬರೀ ಬೋಗಸ್ ಮಾಡ್ಕೊಂಡೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತೀರಾ, ನಮ್ಮಂಥವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಒಬ್ಬ ಆಟೋ ಚಾಲಕನಿಗೆ ದಯವಿಟ್ಟು ನೋಡಿ. ಈಗ ನಡ್ಕೊಂಡು ಹೋಗ್ತಾಯಿದ್ದೀನಿ, ಯಾಕಂದರೆ ನನ್ನ ಕಷ್ಟನ ಈಗ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಅದಕ್ಕೆ ನಾನು ಈ ರೀತಿಯನ್ನು ಮಾತಾಡ್ತಾ ಇದ್ದೀನಿ. ಏನೋ ನಿಮ್ಮ ಮನಸ್ಸಿಗೆ ಏನಾದರೂ ದಯವಿಟ್ಟು ಅದೇನೋ ತಪ್ಪಾಗಿದ್ದರೆ ಕ್ಷಮಿಸಿ. ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ. ನಮ್ಮ ಆಶ್ರಮಕ್ಕೆ ಬನ್ನಿ, ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ. ಯಾರಾದರೂ ಫ್ಯಾಮಿಲಿ ಅಕ್ಕಪಕ್ಕದವರು ಮನೆಯವರಿದ್ದರೆ ಕರ್ಕೊಂಡೋಗಿ ಅವ್ರ ಫ್ಯಾಮಿಲಿನ ಒಂದು ಮಾಡಿ, ಇಲ್ಲ ವಿಡಿಯೋನ ಶೇರ್ ಮಾಡಿ. ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಅನಾಥರಾಗಿ ಎಲ್ಲೋ ತಿರುಗಾಡಕ್ಕಂಥ ವ್ಯಕ್ತಿಗಳನ್ನು ಕರ್ಕೊಬಂದು ನಾನು ಸೇವೆನ ಸಲ್ಲಿಸ್ಕೊಂಡು ಹೋಗ್ತಾಯಿದ್ದೀನಿ. ಈ ದಿನ ನಡ್ಕೊಂಡು ಹೋಗೋ ಪರಿಸ್ಥಿತಿ, ನನ್ನ ಪರಿಸ್ಥಿತಿ ನೋಡಿ. ಎಷ್ಟು ಈಸಿ ಅಲ್ವಾ ಹೇಳೋಕ್ಕೆ, ತುಂಬ ಈಸಿ ಹೇಳೋದು, ನಡೆಯೋದು ತುಂಬ ಈಸಿನೇ, ಏನೂ ಆಗಲ್ಲ. ಅಂದರೆ ಇದೊಂದು ವಿಡಿಯೋ ಮಾಡ್ತಾರೋ ಉದ್ದೇಶ, ಆಟೋ ಗಂಗಾದರೂ ನಡ್ಕೊಂಡು ಹೋಗೋ ಪರಿಸ್ಥಿತಿನೂ ಈ ಥರ ಬಂತಾ. ನಾನು ಆಟೋ ಓಡಿಸ್ತಿದ್ದೆ ಆವಾಗ ಇನ್ನೂ ಚೆನ್ನಾಗಿದೆ, ಇವಾಗ ಒಂದು ಸ್ವಲ್ಪ ಕಷ್ಟ ಆಗಿದೆ. ಏಕೆಂದರೆ ಅವರು ಅಲ್ಲಿರೋರಿಗೆಲ್ಲ ಯೋಗಾಶ್ರಮ ನೋಡ್ಕೋಬೇಕು, ತುಂಬ ಕಷ್ಟ ಸ್ನೇಹಿತರೆ. ವಿಡಿಯೋ ನೋಡಿದಷ್ಟು ಈಸಿ ಅಲ್ಲ ಸೇವೆ ಮಾಡೋದು, ತುಂಬ ಕಷ್ಟ. ಯಾಕೆಂದರೆ ಯಾರೋ ಒಬ್ಬ ವ್ಯಕ್ತಿ ಬಿದ್ದಿದ್ದಾಗ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತೀವಿ, ಯಾರೋ ಒಬ್ಬ ವ್ಯಕ್ತಿ ಕರ್ಕೊಂಡೋಗಿ ಆಶ್ರಮದಲ್ಲಿ ಸೇರಿಸ್ಕೊತೀವಿ, ಅವ್ರ ಫ್ಯಾಮಿಲಿನ ಒಂದು ಮಾಡ್ತೀವಿ. ಆ ತಕ್ಷಣ ನಮಗೆ ಅಮೌಂಟ್ ಕೇಳಬೇಕು, ಸಹಾಯ ಮಾಡಿ ಅಂತ ಕೇಳೋಕ್ಕೂ ಮನಸ್ಸು ಬರಲ್ಲ.
ಯಾಕೆ ಅಂದರೆ ಅವ್ರ ಹತ್ರ ಇರುತ್ತೋ ಇಲ್ವೋ ಆ ತಕ್ಷಣ ಅಮೌಂಟು ನಮ್ಗೆ ಕೇಳೋಕ್ಕೂ ಮನಸ್ಸು ಬರಲ್ಲ ಸ್ನೇಹಿತರೆ. ಅದಕ್ಕೆ ನೋಡಿ ಈ ದಿನ ನೆಲಮಂಗಲದಿಂದ ತಾಳೆಕೆರೆಗೆ ಅಪ್ಪೆ ಆಟೋದಲ್ಲಿ 30 ರೂಪಾಯಿ ತೊಗೊತಾರೆ ಚಾರ್ಜ್. ಇವತ್ತು ಅಪ್ಪೆ ಆಟೋದಲ್ಲಿ ಬಂದೆ ಸ್ನೇಹಿತರೆ. ಈ ಕಡೆಯಿಂದ ಕಾರಲ್ಲಿ ಹೋಗಿದ್ದೆ ಓಮಿನಿಯಲ್ಲಿ. ಓಮಿನಿ ರಿಪೇರಿ ಬಂತು. SRS ಗ್ಯಾರೇಜ್ ಕುಣಿಗಲ್ ಬೈಪಾಸ್ ರಮೇಶ್ ಅಣ್ಣ ಅಂತ ಅವ್ರ ಗ್ಯಾರೇಜ್ಗೆ ಓಮಿನಿನ ರಿಪೇರಿಗೆ ಬಿಟ್ಟು ಬಂದಿದ್ದೀನಿ. ಯಾಕಂದರೆ ನನಗೆ ಹಲವಾರು ಸೇವೆಯನ್ನು ಮಾಡೋಕ್ಕೆ ಒಂದು ಆಂಬುಲೆನ್ಸ್ ಬೇಕು. ಯಾರಾದರೂ ಸಹಾಯ ಮಾಡೋರಿದ್ದರೆ ಸಹಾಯ ಮಾಡಿ. ಬಲವಂತ ಇಲ್ಲ, ಏನು ಕಷ್ಟಪಟ್ಟು ತಗೊತೀನಿ. ಆಟೋ ಓಡಿಸಾದ್ರು ಸಾಲನೋ ಸೂಲನೋ ಸಂಘದಲ್ಲೋ ನನ್ನ ಹೆಂಡ್ತಿಗೆ ಸಂಘದಲ್ಲಿ ಸೇರಿಸಿದ್ದೀನಿ. ಆ ಸಂಘನ ಎತ್ಕೊಂಡು ಆ ಸಾಲನ ತೀರಿಸ್ಕೊತೀನಿ. ಯಾರಾದರೂ ಕೊಡಿಸೋರಿದ್ದರೆ ಕೊಡಿಸ್ಬೋದು. ಜಾಸ್ತಿ ಇದು ದಿನನಿತ್ಯ ಜಾಸ್ತಿ ಆಯಿತು. ಯಾಕಂದರೆ ಕೇಳ್ತಾ ಇದ್ದೀನಿ ಯಾರೂ ಹೆಲ್ಪ್ ಮಾಡ್ತಾಯಿಲ್ಲ. ನಮ್ಮ ನೆಲಮಂಗಲ ತಾಲೂಕಲ್ಲಿ ಎಷ್ಟೋ ಜನ ಇದ್ದಾರೆ, ಅಣ್ಣ ತಮ್ಮದಿರು ಅಕ್ಕ ತಂಗಿರು. ಏನು ನೋಡೋಕೆ ಮಾತ್ರ ಅಣ್ಣ ಬಾಸು ಗುರು ಅಂತ ಹೇಳೋಕ್ಕೆ ಚೆಂದ. ಅವರೆಲ್ಲ ಯಾರೂ ಹೆಲ್ಪ್ ಮಾಡಲ್ಲ. ದಯವಿಟ್ಟು ಕೆಲವರು ಹೆಲ್ಪ್ ಮಾಡ್ತಾಯಿದ್ರ ಇದೇ ರೀತಿ ಸಪೋರ್ಟ್ ಮಾಡಿ. ಒಬ್ಬ ಆಟೋ ಚಾಲಕನಿಗೆ ನಾನು ಸಾಯೋವರೆಗೂ ಈ ಸೇವೆನ ಸಲ್ಲಿಸ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಟೋಲಲ್ಲಿ ಚಿಪ್ಸು ಪೇಪರು ಮಾರ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈ ದಿನ ಆಟೋ ಓಡಿಸ್ಕೊಂಡು ಈ ಥರ ಸಣ್ಣದಾಗಿ ಒಂದು ಸೇವೆನ ಸಲ್ಲಿಸ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ತಂದೆ ತಾಯಿ ನೆನಪಲ್ಲಿ. ನಮ್ಮ ತಂದೆಯೂ ಇದೇ ರೀತಿ ಎಲ್ಲಿದ್ದಾರೋ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ, ಅನಾಥವಾಗಿ ಎಲ್ಲಿ ತಿರುಗಾಡ್ತಿದ್ದಾರೋ ಗೊತ್ತಿಲ್ಲ. ಏನೋ ಒಂದು ಸೇವೆನ ಸಲ್ಲಿಸ್ಕೊಂಡು ಹೋಗ್ತಾಯಿದ್ದೀನಿ ಅವ್ರ ನೆನಪಲ್ಲಿ. ನಮ್ಮ ತಾಯಿ ಹೆಸರು ಲಕ್ಷ್ಮಮ್ಮ, ನಮ್ಮ ತಂದೆ ಹೆಸರು ವೆಂಕಟನಾಯಕ್. ನಾವು ಸ್ವಂತ ಬಂದು ಊರು ಪಾಗೋಡ ಮೂಲ. ಅಲ್ಲಿ ಸ್ವಂತ ಮನೆ ಎಲ್ಲ ಬಿದ್ದೋಗಿದೆ, ಆದರೆ ಜಾಗ ಇದೆ, ಕಟ್ಕೊಳ್ಳೋಕ್ಕೆ ಕಾಸಿಲ್ಲ. ಈಗ ನಮ್ಮ ನೆಲಮಂಗಲ ತಾಲೂಕಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಬಸವನಹಳ್ಳಿಯಲ್ಲಿದ್ದೀನಿ. ಅಲ್ಲೂ ಕೂಡ ಬಾಡಿಗೆ ಕಟ್ಕೊಂಡು ನನ್ನ ತಮ್ಮ ಇದ್ದಾನೆ. ನಾನು ಇಲ್ಲಿ ತಾಳೆಕೆರೆ ಗ್ರಾಮದಲ್ಲಿ ಒಂದು ಸಣ್ಣ ಬಿಲ್ಡಿಂಗನ್ನು ಬಾಡಿಗೆ ಪಡೆದು ಸೇವೆನ ಸಲ್ಲಿಸ್ಕೊಂಡು ಹೋಗ್ತಾಯಿದ್ದೀನಿ. 6,000 ಬಾಡಿಗೆ ಕಟ್ತಾಯಿದ್ದೀನಿ ಪ್ರತಿ ತಿಂಗಳು. ನಾನೇ ಕಟ್ತಾ ಇರೋದು. ಯಾರೋ ಒಬ್ಬ ಹೇಳಿದ್ನಂತೆ ಪುಣ್ಯಾತ್ಮ, ಯಾರಿಗೋ ಒಂದು 2-3 ಮೂವರಿಗೋ ಏನಂತ ಬಾಡಿಗೆ ನಾನು ಕಟ್ತಾಯಿದ್ದೀನಿ, ಅವ್ನು ಸುಮ್ಮನೆ ನೋಡ್ಕೊತಾವನೆ, ಇನ್ನು ಕೆಲವೇ 15 ದಿನದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾನಂತೆ ಅವನ ಪುಣ್ಯಾತ್ಮ. ಆ ಥರ ಅವೆಲ್ಲ ಸುಳ್ಳು ಸ್ನೇಹಿತರೆ. ನೋಡಿ ಆಶ್ರಮ ಹತ್ರ ಬರ್ತಾಯಿದೆ ರೋಡು, ಹೋಗ್ತಾಯಿದ್ದೀನಿ. ಯಾಕೆಂದರೆ ಕೆಲವರು ಹೇಳ್ತಾರೆ ಸ್ನೇಹಿತರೆ, ಅವ್ರು ಬಿಲ್ಡಪ್ಗೆ ಹೇಳ್ಕೊತಾರೆ. ನನ್ನ ಬಿಲ್ಡಪ್ಗೆ ನಾನು ಹೇಳ್ಕೊತಾ ಇಲ್ಲ. ನನಗೆ ಖುಷಿ ಆಗ್ತೈತೆ, ಹೆಮ್ಮೆ ಆಗ್ತೈತೆ. ಏನಂತ ಗೊತ್ತಾ, 50-60 ಜನನ ಆಶ್ರಮಕ್ಕೆ ಸೇರಿಸಿದ್ದೀನಿ. ಒಂದು 25 ಬಾಡಿನ ಮುಚ್ಚಿಸಿದ್ದೀನಿ. ನಮ್ಮ ಪೊಲೀಸರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಿಸಿದ್ದೀನಿ. 15-16 ಬಾಡಿನ ಫ್ಯಾಮಿಲಿನ ಒಂದು ಮಾಡಿದ್ದೀನಿ. ಜಸ್ಟು ಈ 2 ತಿಂಗಳಲ್ಲೇ 7 ಜನನ ಒಂದು ಮಾಡಿದ್ದೀನಿ. ಮನೆಗೆ ಫ್ಯಾಮಿಲಿನ ಒಂದು ಗೂಡಿಸಿದ್ದೀನಿ. ನನಗೆ ತುಂಬ ಖುಷಿ ಆಗ್ತೈತೆ. ನೋಡಿ ಈ ದಿನನೂ ಒಂದು ಬಾಡಿನ ಅವ್ರ ಫ್ಯಾಮಿಲಿಗೆ ತಲುಪಿಸಿದ್ವಿ. ನನಗೆ ತುಂಬ ಖುಷಿ ಆಯ್ತು. ಯಾಕಂದರೆ ಅವ್ರ ಫ್ಯಾಮಿಲಿ ನೋಡ್ರಿ ನನಗೆ ಹೊಟ್ಟೆ ಉರಿತದೆ ಸ್ನೇಹಿತರೆ. 10 ವರ್ಷ ಆಯ್ತಂತೆ ಆ ವ್ಯಕ್ತಿ ಮನೆ ಬಿಟ್ಟು. 10 ವರ್ಷದಿಂದ ಆ ಮಕ್ಕಳನ್ನು ಸಾಕಿಲ್ಲ, ಹೆಂಡ್ತಿನೂ ಸಾಕಿಲ್ಲ. ಈ ಬೆಂಗಳೂರಿಗೆ ಬಂದು ಅಲ್ಲಿ ಅಲ್ದಾಡ್ಕೊಂಡು ನೆಂಟರ ಮನೆಗೆ ತಿರುಗಾಡ್ಕೊಂಡು ಈ ದಿನ ಸ್ವಲ್ಪ ದಿನದ ಮುಂಚೆ ಅನಾಥವಾಗಿ ಸತ್ತೋದ್ರು. ನೋಡಿ ಈ ಮಗುಗೆ ತಂದೆ ಇಲ್ದಂಗೆ ಆಯಿತು, ಹೆಂಡ್ತಿ ಗಂಡ ಇಲ್ದಂಗೆ ಆಯಿತು. ಏನೋ ಉಳಿಸೋಣ ಅಂತ ಹಾಸ್ಪಿಟ್ಲಿಗೆಲ್ಲ ಸೇರಿಸಿದ್ವಿ. ಏನೋ ನಮ್ಮ ಕೈಯಲ್ಲಿ ಆಗಲಿಲ್ಲ. ಉಳಿಸ್ಲಿಲ್ಲ, ದೇವರು ಬೇಗ ಕರ್ಕೊಂಡ್ರು. ಈ ದಿನ ಅವ್ರಿಗೆ ಒಂದು ಮಾಡಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಗಾಡಿ ರಿಪೇರಿ ಬಂತು, ಅದಕ್ಕೆ ಗಾಡಿಯನ್ನು ಗ್ಯಾರೇಜ್ ಬಿಟ್ಟು ಈಗ ನಮ್ಮ ಆಶ್ರಮಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಯಾರಾದರೂ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡೋರಿದ್ದರೆ ಮಾಡಿ. ಒಂದೇ ಒಂದು ಫಾಲೋ ಒತ್ತಿ. ನಮ್ಮ ಆಶ್ರಮ ಬಂತು, ತೋರಿಸ್ತೀನಿ, ನೋಡ್ಬೋದು ನೀವು. ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಸ್ನೇಹಿತರೆ. ಹೇಳೋಕ್ಕೆ ಇಷ್ಟಪಡ್ತೀನಿ. ತೋರಿಸ್ತೀನಿ ನೋಡಿ ಆಶ್ರಮ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಆಶ್ರಮ ಕಾಣ್ತಾ ಇದೆಯಲ್ಲ, ಅದೇ ನೋಡ್ಬೋದು, ತೋರಿಸ್ತೀನಿ ಬನ್ನಿ. ಹಾಗೆ ನೋಡಿ ನಮ್ಮ ಸಣ್ಣ ಆಶ್ರಮ ಇದೆ ಸ್ನೇಹಿತರೆ. ನಮ್ಮ ಆಶ್ರಮ ನೋಡ್ಬೋದು, ಸಣ್ಣ ಬಿಲ್ಡಿಂಗು ಬಾಡಿಗೆ ಪಡೆದು ನೋಡಿ ಸಣ್ಣ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ, ದಯವಿಟ್ಟು ಫಾಲೋ ಮಾಡಿ. ನಮ್ಮ ಜನಸೇವಕ ಆಶ್ರಮ ನೋಡಿ ಹೋಗ್ತಾಯಿದ್ದೀನಿ ನಡ್ಕೊಂಡು ನಮ್ಮ ಬಿಲ್ಡಿಂಗ್ ಹತ್ರ.
ನಮಸ್ಕಾರ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ. ಕೊನೆಯದಾಗಿ ನೋಡ್ಕೊಳ್ಳಿ ಸ್ನೇಹಿತರೆ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನೋಡ್ಕೊಳ್ಳಿ. ನನ್ನ ಆಟೋ ಅಲ್ಲಿದೆ, ನೋಡ್ಕೊಳ್ಳಿ. ನಮ್ಮ ಪಿಂಕಿ, ಹಾಯ್ ಪಿಂಕಿ. ನೋಡಿ, ನಮ್ಮ ಜನಸೇವಕ ನಿರಾಶ್ರಿತ ಆಶ್ರಮ. ತಿಮ್ಮಣ್ಣ ಗೇಟ್ ತೆಗಿ ಬಾ. ನೋಡಿ ಸ್ನೇಹಿತರೆ, ನಮ್ಮ ಸಣ್ಣ ಆಶ್ರಮ, ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಆಶ್ರಮದ ಎದುರುಗಡೆ ಈ ಥರ ಇದೆ, ನೋಡ್ಕೊಳ್ಳಿ. ನಮ್ಮ ದೇವ್ರ ಮಕ್ಕಳು ಎಲ್ಲ ವಾಕ್ ಮಾಡುವುದು ಜಾಗ ಇದೆ. ಇಷ್ಟ ಆದರೆ ಬಂದು ಒಂದೊಮ್ಮೆ ಸಪೋರ್ಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ. ತೆಗೀರಿ ಗೇಟು.